ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಪ್ರಕರಣದ ಬೆನ್ನಲ್ಲೇ ನಿಪ್ಪಾಣಿ ಮೂಲದ ಮತ್ತೊಂದು ಹೂಡಿಕೆ ಸಂಸ್ಥೆಯ ವಿರುದ್ಧವೂ ಠೇವಣಿದಾರರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹೆಚ್ಚಿನ ಬಡ್ಡಿ ದರದ ಆಮಿಷಕ್ಕೆ ಒಳಗಾಗಿ ಜೀವನ ಪೂರ್ತಿ ದುಡಿದು ಸಂಗ್ರಹಿಸಿದ್ದ ಹಣವನ್ನು ಫಿನೋಮಿಕ್ಸ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದ ಠೇವಣಿದಾರರು ಇದೀಗ ತಮ್ಮ ಹಣ ವಾಪಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಪೊಲೀಸ್ ಠಾಣೆ ಹಾಗೂ ಬಡ್ಸ್ ಕಾಯ್ದೆ ಅಡಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಠೇವಣಿದಾರರ ಆರೋಪದ ಪ್ರಕಾರ ಕಂಪನಿಯ ಪ್ರಮುಖ ವ್ಯಕ್ತಿಯಾಗಿರುವ ಮಹೇಶ್ ಕಾಮಗೌಡರ್ ಅವರು ಹಣ ಮರುಪಾವತಿಸದೆ ವಂಚಿಸಿದ್ದಾರೆ. ಹಣ ವಾಪಸ್ ನೀಡುವಂತೆ ಕೇಳಲು ಹೋದಾಗ ಠೇವಣಿದಾರರ ಮೇಲೆಯೇ ಸುಳ್ಳು ಆರೋಪಗಳನ್ನು ಹೊರಿಸಿ ಪೊಲೀಸರಿಗೆ ದೂರು ನೀಡುವ ಬೆದರಿಕೆ ಹಾಕಿರುವುದಾಗಿ ಅವರು ತಿಳಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯೊಬ್ಬರು ತಮ್ಮ ಜೀವನದ ಉಳಿತಾಯದ ಹಣವನ್ನು ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರು. ಆದರೆ ಹಣ ವಾಪಸ್ ಕೇಳಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕ ಕಿರುಕುಳ ನೀಡಲಾಗಿದೆ ಎಂದು ಅವರು ದೂರಿದ್ದಾರೆ. ಏನಿಲ್ಲರಿ ಸರ್, ನಮ್ಮ ಪರಿಚಯದವರೊಬ್ಬರು ನಮ್ಮ ಫ್ರೆಂಡ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರಿ ಸರ್. ಸ್ವಲ್ಪ ದಿನ ಕೊಟ್ರಿ. ನಿಮ್ಮ ದುಡ್ಡಿಗೆ ನಾವು ಎಲ್ಲ ಜವಾಬ್ದಾರಿ ಇದ್ದೀವಿ. ಏನಾದರೂ ನಿಮ್ಮ ಮುಂದೆ ಏನೋ ಪ್ರಾಬ್ಲಮ್ ಆದರೂ ನಿಮ್ಮ ದುಡ್ಡು ನಾವೇ ಕೊಡ್ತೇವೆ ಅಂತ ಹೇಳಿದ್ರಿ ಸರ್. ನಮಗೆ ಒಂದು ನಂಬಿಕೆ ಹುಟ್ಟಿಸಿ ನಾವೆಲ್ಲ ನಮ್ಮಲ್ಲಿರುವಂಥ ದುಡ್ಡೆಲ್ಲ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸೊ ಈಗ ಹೋಗಿ ಕೇಳಕತ್ರ ಅವ್ರ ದುಡ್ಡು ಕೊಡೋಕ್ಕೂ ತಯಾರಿಲ್ಲ. ನೀವು ಏನು ಮಾಡ್ಕೋತೀರಿ ಮಾಡ್ಕೋರಿ, ನಮ್ಗೆ ಪೊಲೀಸ್ ಸ್ಟೇಷನ್, ಕೋರ್ಟು, ಕಚೇರಿ ಎಲ್ಲ ನಮಗೂ ಗೊತ್ತದಾವು. ನೀವೇನು ಮಾಡ್ಕೋರಿ, ನಾವು ದುಡ್ಡು ಕೊಡೋಂಗಿಲ್ಲ ಅಂಥೇಳಿ ಈಗ ಒಂದು 6-7 ತಿಂಗಳ ಹಿಂದೆ ನಾವು ಅವ್ರ ಮನೆಗೆ ಹೋದಾಗ ನಮ್ಗೆ ಬೈದು ಅವಾಚ್ಯ ಶಬ್ದಗಳಿಂದ ಬೈದ್ರಿ. ಆಮ್ಯಾಗ ನಮ್ಮ ಪ್ರಾಪರ್ಟಿ ಬಿಟ್ಟು ಹೊರಗೆ ಹೋಗಿ ಹಿಂಗೆಲ್ಲ ಮಾತಾಡಿ 112ಕ್ಕೆ ಅವ್ರ ಮಿಸ್ಸಸ್ ಅವ್ರು ಕಾಲ್ ಮಾಡಿ ಉಲ್ಟಾ ನಮ್ಮ ಮ್ಯಾಗ ಅವ್ರು ಸುಸೈಡ್ ಮಾಡ್ಕೋತೀನಿ ಅಂಥೇಳಿ ಹೆದರ್ಸಾತಾರ ಅಂಥೇಳಿ ನಮಗೆ 112 ಕಾಲ್ ಮಾಡಿ ನಮಗೆ ಕರ್ಸಿದ್ರಿ. ಪೊಲೀಸರು ಬಂದ್ರೆ ಆಮ್ಯಾಗ ಅವ್ರು ಎನ್ಕ್ವೈರಿ ಮಾಡಿದಾರೆ. ಸೊ ನಮ್ದು ಏನು ತಪ್ಪಿಲ್ಲ ಅಂತಲೇ ಅವ್ರ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿಯಾಗ್ರಿ ಅಂತಲೇ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭೇಟಿಯಾದ್ವಿ. ಅಲ್ಲಿ ಅವರ PSI ಸರ್ ಇದ್ರವ್ರ. ಸೊ ಅವ್ರೇನಂದ್ರು, ಇಲ್ಲ ಇಲ್ಲಿ ನಿಮಗೆ ಕಂಪ್ಲೇಂಟ್ ಕೊಡಕ್ಕೆ ಬರೋಂಗಿಲ್ಲ, ನೀವು ಎಲ್ಲಿ ದುಡ್ಡು ಕೊಟ್ಟಿರಿ ಅಲ್ಲೇ ನೀವು ಅದರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ನಾವು ಏನು ಮಾಡಿದ್ವಿ, ಮತ್ತು ಗೋಕಾಕ್ ಬಂದು ಮಾರನೇ ದಿವಸ ಅಲ್ಲಿ ಹೋದ್ರಿ ಸರ್. ಯಾಕಂದ್ರೆ ನಾವು ಬರಬೇಕಾದ್ರೆ ರಾತ್ರಿ 10 ಗಂಟೆ ಆಗಿತ್ತು ರೀ ಸರ್. ನಿಪ್ಪಾಣಿಯಿಂದ ಗೋಕಾಕ್ ಬರ್ಬೇಕಂದ್ರೆ ಮಾರನೇ ದಿವಸ ಹೋಗಿ ಅಲ್ಲಿ ಭೇಟಿ ಆದಾಗ ಅವ್ರು ಸರ್ ಏನಂತಂದ್ರು, ಇಲ್ಲ ನೀವು ಏನು ಡಾಕ್ಯುಮೆಂಟ್ಸ್ ಅದಲ್ಲ ಪ್ರೂಫ ಅವನ್ನೆಲ್ಲ ತೊಗೊಂಬರ್ರಿ, ಆಮೇಲೆ ನಿಮ್ಗೆ ಕಂಪ್ಲೇಂಟ್ ಬರೋಕ್ಕೆ ಕೊಡ್ರಿ, ಅದ್ರ ಜೊತೆಗೆ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ಕೊಡು ಅಂತ ಹೇಳಿದ್ರಿ ಸರ್. ಅದೇ ಪ್ರಕಾರ ನಾವು ಮತ್ತೆ 2-3 ದಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತಗೊಂಡು ಅವ್ರಿಗೆ ಹೋಗಿ ಅಟ್ಯಾಚ್ ಮಾಡಿ ಕೊಟ್ಟಿವ್ರಿ ಸರ್. ಸರ್ ಇರಲಿಲ್ಲ, ಒಬ್ಬರು ಮೇಡಮ್ ಇದ್ದರು, ಅವ್ರ ಕೈಯಾಗ ಕೊಟ್ಟಿವ್ರಿ. ಸರ್ ಬರೋ ಮಟ್ಟ ನಿಂತೀವ್ರಿ, ಅವ್ರಿಗೆ ಇಸ್ಕೊಂಡು ಅದೇನು ಅನ್ನೋದು ಕಳಿಸ್ರಿ ಅಂತಂದ್ರೆ. ಇದು ಅವರು ನಿಪ್ಪಾಣಿ ಅವ್ರಿ ಸರ್, ಸಾಂಗ್ಲಿ ಒಳಗದ ಅಂತ ಹೇಳಿದ್ರಿ ಸರ್ ಕಂಪ್ನಿ. ಬಟ್ ಅದ್ರ ಬಗ್ಗೆ ನಮಗೆ ಏನೂ ಮಾಹಿತಿ ಇಲ್ಲ ರೀ ಕಂಪ್ನಿ ಬಗ್ಗೆ. ಫಿನೋಮಿಕ್ ಅನ್ನೋ ಕಂಪ್ನಿ ರೀ ಸರ್. 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಂದ್ರೆ 150 ರಿಟರ್ನ್ ಕೊಡ್ತೀವಂದ್ರಿ. ಅಂದರೆ ತಿಂಗಳ ನಮಗೆ 14,250 ರೂಪಾಯಿ ಕೊಡ್ತಿದ್ರಿ ಸರ್ ಅವರು. ನಂದು 12 ಲಕ್ಷ ಅದ ರೀ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ರಿಟರ್ನ್ 4,70,000 ಬಂದದ ರೀ ಸರ್. ಇನ್ನು ಉಳಿದಿದ್ದ ಅಮೌಂಟ್ ಬರಲಿಲ್ಲ ರೀ ಸರ್. ಸರ್ ಅದು ಲೆಟ್ರ್ ಕೊಟ್ಟಿದ್ದೇವೆ ರೀ, ಮತ್ತು ಹೋಗಿ ಗೋಕಾಕ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿರಿ ಅಂತ ಹೇಳಿದ್ದಾರೆ ಸರ್. ಅಶ್ವಿನ್ ರೀ ಸರ್. ಗೋಕಾಕದಲ್ಲಿ ವರ್ಕ್ ಮಾಡ್ತಿದ್ದೀವಿ ರೀ. ಮಹೇಶ್ ಅವರು ನಮ್ಮ ಸಿಸ್ಟ್ರ್ ಫ್ರೆಂಡ್ ರೀ. ಅವರು ಆಲ್ರೆಡಿ ನಮ್ಮ ಸಿಸ್ಟ್ರಿಗೆ ಹೇಳಿದ್ರು, ಇಷ್ಟು ರೊಕ್ಕ ಕೊಟ್ಟರೆ ಇನ್ವೆಸ್ಟ್ಮೆಂಟ್ ಆಕೈತಿ, ಹಿಂಗೆ ತುಂಬ್ರಿ, ನಿಮಗೂ ಅಮೌಂಟಿಂದ ಇದ್ರದ್ದು ಪ್ರಾಬ್ಲಮ್ ಐತೆಲ್ಲ, ದುಡಿತೀರಿ, ಅಮೌಂಟಿಂದ ಪ್ರಾಬ್ಲಮ್ ಐತಿ, ಅದು ದುಡ್ದಿದ್ದು ರೊಕ್ಕನ ನಮಗೆ ಕೊಟ್ರಿ ಅಂದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಕೊಡ್ತೀವಿ ಅಂತ ನಮ್ಗೆ ಆಸೆ ಒಡ್ಡಿದ್ರಿ. ಆ ಪ್ರಕಾರವಾಗಿ ನಮ್ಮ ಮಂತೇಲಿ ಇದ್ದಿದ್ದು ಅಮೌಂಟನ್ನು ಪಗಾರ ಬಂದಿದ್ದೆಲ್ಲ ಅವ್ರಿಗೆ ಕೊಟ್ಟಿವ್ರಿ. ನಾವು ಕೊಟ್ಟಿದ್ದು ಒಂದು 9 ಮಂತ್ ಕೊಟ್ಟರಿ ಅವರು. ಅದರ ಇಂಟ್ರೆಸ್ಟ್ ಅಂತೇಳಿ 1,425 ರೂಪಾಯಿ ಕೊಟ್ಟರಿ. ಆಮೇಲೆ ಏನಾಯಿತು, ಕಂಟಿನ್ಯೂ ಸ್ಟಾಪ ಮಾಡಿಬಿಟ್ರಿ. ಫೋನ್ ಕಾಲು ರಿಸೀವ್ ಮಾಡಲಿಲ್ಲ, ಏನೂ ಇಲ್ಲ. ಆಮೇಲೆ ನಮಗೆ ಗಾಬಾಗತ್ತೆ, ಯಾಕೆ ಇಷ್ಟು ಅಮೌಂಟ್ ಏನಾಯ್ತು. 10 ಲಕ್ಷ ರೂಪಾಯಿ ರೀ. 10 ಲಕ್ಷದ ನಮಗೆ ಮಿನಿಮಮ್ ಅಂದ್ರೆ 3 ಲಕ್ಷ ಅಂತ ಇಷ್ಟ ಬಂದೈತೆ ರೀ. ಆಮೇಲೆ ಏನೂ ಅಮೌಂಟ್ ಬಂದಿಲ್ಲ. ಅವ್ರಿಂತ ಏನು ರೆಸ್ಪಾನ್ಸ್ ಇಲ್ಲ ರೀ ನಮಗೆ. ಫೋನ್ ಇಲ್ಲ, ಕಾಲ್ ಇಲ್ಲ, ಏನಿಲ್ಲ. ಆಮೇಲೆ ಅವ್ರು ಫೋನು ಕಾಲ್ ಮಾಡೋಣಂತೆ ನಾವು ಅವ್ರ ಊರಿಗೆ ಹೋದಿವಿ ರೀ. ಅಲ್ಲಿ ಹೋದ್ರೆ ಅವ್ರು ಅವತ್ತು ನಾವು ಹೋಗ್ತೀವಿ ಅಂತ ಗೊತ್ತಿತ್ತೋ ಗೊತ್ತಿಲ್ಲ, ನಾವು ಫೋನ್ ಹಚ್ಚಲ್ಲ ಹೋಗಿದ್ದಿಲ್ಲ ರೀ. ಫೋನ್ ಹಚ್ಚಿ ಹೋಗಿದ್ದಿಲ್ಲ. ಯಾಕಂದ್ರೆ ಫೋನ್ ಹಚ್ಚಿದ್ರೆ ಎಲ್ಲರೂ ಹೋಗ್ತಾರಂತ ಹಂಗೆ ಇಮಿಡಿಯೇಟ್ಲಿ ಹೋದಿವ್ರಿ ನಾವು. ಹೋಗಿತ್ಲ ಅವ್ರು ಏನು ಮಾಡಿದ್ರು, ಕೀ ಹಾಕ್ಕೊಂಡು ಹೋಗಿದ್ರು. ಫೋನ್ ಹಚ್ಚಿದ್ರೆ ನೀವು ಯಾಕೆ ಬಂದಿರಿ ನಮ್ಮ ಮನೆಗೆ ಅಂತ ಕ್ವಶನ್ ಮಾಡಿದ್ರಿ. ಯಾಕೆ ನಮ್ಮ ಅಮೌಂಟಿನ ಸಂಬಂಧ ನಾವು ಬಂದೀವಿ ಅಂತ ನಾವು ಹೇಳಿದ್ವಿ. ಅಂದಮೇಲೆ ಅವರು ರಾತ್ರಿ 12 ಆದರೂ ನಾವು ಇವತ್ತು ಬರೋಂಗಿಲ್ಲ. ಆಯ್ತು ನೀವು ಇವತ್ತು ಬರಲಿಲ್ಲ ಅಂದ್ರೆ ಬಿಡ್ರಿ, ನಾಳೆ ಆದರೂ ನಾವು ನಾಳೆ ತನಕ ಕುಂದಿರ್ತೀವಿ ಅಂತ ಕುಂತೀವಿ ನಾವು.
ರಾತ್ರಿ 12ಕ್ಕೆ ಬಂದರು. ಬಂದಿಂದ ಅವ್ರ ಹೆಂಡತಿ ಅವ್ರು ಅವಾಜ್ ಒಂದು 4-5 ಜನ ಗಂಡು ಮಕ್ಳು ಕರ್ಕೊಂಬಂದು ಅವಾಜ್ ಶಬ್ದಗಳಿಂದ ನಾವು ಮಾತಾಡಿ, ಅದೆಲ್ಲ ನಮ್ಮ ಕಡೆ ಪ್ರೂಫ್ ಐತ್ರಿ, ವಿಡಿಯೋ ಮಾಡ್ಕೊಂಡೆ ಪ್ರೂಫ್ ಐತ್ರಿ. ಅದೆಲ್ಲ ಅವಾಜ್ ಶಬ್ದಗಳಿಂದ ಮಾತಾಡಿ ಆಮೇಲೆ ರಾತ್ರಿ 2 ಗಂಟೆ ಆದರೂ ನಾವು ಅಲ್ಲೇ ಕಂಟಿನ್ಯೂ ಇದ್ದೀವಿ. ಮಾರನೇ ದಿವ್ಸನೂ ಮಧ್ಯಾಹ್ನ ತನಕ ಅಲ್ಲೇ ಇದ್ದೀವಿ ರೀ ಇದ್ರು. ಆಮೇಲೆ ಅವ್ರು ಹೆಂಡ್ತಿನ 112 ಕರೆದು, ಇಲ್ಲ ಇವ್ರು ಸೂಸೈಡ್ ಮಾಡ್ಕೊತೀವಿ ಅನ್ನಕತ್ತಾರ, ಸುಮ್ಮನೆ ನಮ್ಮ ಮೇಲೆ ಹೇಳಿದ್ರಿ ಅವ್ರು. ನಾವು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ದಾಗ ವರ್ಕ್ ಮಾಡಕತ್ತಾರ, ನಾವ್ಯಾಕೆ ಸೂಸೈಡ್ ಮಾಡ್ಕೊಂಡ್ರಿ, ನಮಗೆ ಅಂಥ ಅಭ್ಯಾಸ ಇಲ್ಲ, ನಮಗೇನೋ ನಮ್ಮ ದುಡ್ಡಿನ ಸಂಬಂಧ ನಾವು ಬಂದಿದ್ದು, ಅದನ್ನು ಬಿಟ್ಟು ನಮ್ಗೆ ಯಾವುದೂ ಏನೂ ಇಲ್ಲ. ಅದಕ್ಕೆ ಕುಂತೀವಿ. ಅವ್ರು 112 ಬಂದು ಕರ್ಕೊಂಡು ಹೋದ್ರಿ. ಕರ್ಕೊಂಡೋಗಿಲ್ಲ, ನಿಪ್ಪಾಣಿ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ರಿ, ಅಲ್ಲಿ ಹೋದ್ರೆ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಆ ಪ್ರಕಾರವಾಗಿ ನಾವು ನಿಪ್ಪಾಣಿ ಬಂದೀವಿ. ಅಲ್ಲಿ SP ಅವರಿದ್ರು, ಯಾರು ನಮಗೂ ಅಷ್ಟು ಗೊತ್ತಿಲ್ಲ. ಅವ್ರೇನಂದ್ರಿ, ಇಲ್ಲಮ್ಮ ಹೇಳಿ ಡೀಟೇಲ್ ಅಂತ ಎಲ್ಲ ಕೇಳ್ಕೊಂಡ್ರಿ. ಅವ್ರಿಗೆ ಕಾಲ್ ಮಾಡಿರಿ ಅಂದ್ರೆ ಅವರು ಸಂಜೆಗೆ ಬರ್ತೀವಂತಂದ್ರು. ಅವ್ರು ಯಾರು ನಮ್ಮ ಕಡೆ ಅಮೌಂಟ್ ಇಸ್ಕೊಂಡಾರ. ಆ ರೀತಿ ನಮ್ಗೆ ವಿಚಾರ ಮಾಡಿದ್ರೆ ಅವ್ರು ಏನಂದ್ರೆ, ಇಲ್ಲಮ್ಮ ನೀವು ಈಗ ಗೋಕಾಕಕ್ಕೆ ಹೋದ್ರಿ, ಅಲ್ಲೇ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ, ಇಲ್ಲಿ ನಾವೇನು ಅವ್ನು ವಿಚಾರಿಸಿ ಅವ್ನು ಹೊಲ ಮನೆ ಮಾರಿಸ್ಯಾರ, ನಿಮ್ಗೆ ರೊಕ್ಕ ಕೊಡ್ತೀವಂತ ಅವ್ರು ಅಂದ್ರೆ. ಆಯ್ತಂತ ಅಲ್ಲಿಂದ ಮತ್ತು ನಾವು ಗೋಕಾಕಕ್ಕೆ ಬಂದ್ವಿ. ಗೋಕಾಕಕ್ಕೆ ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಹೋಗುತ್ತಲೇನ ಅವ್ರು ಏನಂದ್ರೆ, ಬ್ಯಾಂಕಿನ ಸ್ಟೇಟ್ಮೆಂಟ್ ಏನೇನದಾವೆ ಎಲ್ಲ ತೊಗೊಂಬರಿ, ನಾವು ತೊಗೊತೀವಿ ಅಂದ್ರೆ. ಆ ಥರ ಎಲ್ಲ ಸ್ಟೇಟ್ಮೆಂಟ್ ತೊಗೊಂಡು ಹೋದಿವ್ರಿ. ಹೋದರೂ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ ಪೊಲೀಸ್ ಗೋಕಾಕ್ದಾರ. ಆಮೇಲೆ ಕೊಟ್ಟು ಎಷ್ಟು 12ನೇ ತಿಂಗಳದಾಗ ಕೊಟ್ಟಿವ್ರಿ ನಾವು. ಹೋದ ಇಯರ್ 25 ಕೊಟ್ಟು ಇಲ್ಲಿ ತನಕ ಅವ್ರದ್ದು ಏನು ರೆಸ್ಪಾನ್ಸ್ ಬರ್ಲಿಕ್ಕೆ ನಾವು SP ಅವ್ರ ಕಡೆ ಬಂದೀವಿ ಲಾಸ್ಟಿಗೆ. ಫಿನೋಮಿಕ್ ಅಂತ ಕಂಪ್ನಿ ರೀ, ಫಸ್ಟ್ ನಮಗೆ ಹೇಳಿದ್ದೆ ಫಿನೋಮಿಕ್. ಬಂದು ನಮ್ಮ ಮನ್ಯಾಗ ಬಂದು ಇಸ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಥ್ರೂನು ಹಾಕಿದ್ದೀವಿ, ಇಸ್ಕೊಂಡು ಹೋಗಿದ್ದಾರೆ. ಬಾಯಂಡ್ ಎಲ್ಲ ಕೊಟ್ಟಿದ್ದೀವಿ ರೀ. ಅದು ಬಾಯಂಡ್ ಕೊಟ್ಟಿದ್ದು ಅಷ್ಟೇ ಪ್ರೂಫ್ ಇಲ್ಲ, ಏನು ಇದಕ್ಕೆ ಹಾಕಿದ್ದೀವಲ್ಲ ಎಲ್ಲ ಪ್ರೂಫ್ ಅದ. ಅವರು 1 ಲ್ಯಾಕಕ್ಕೆ ಮಂತ್ಲಿ 425 ರೂಪೀಸ್ ಕೊಡ್ತಿದ್ದಾರೆ. ಅಷ್ಟೇ 9 ಮಂತ್ ಕಂಟಿನ್ಯೂ ಕೊಟ್ಟಿದ್ದಾರೆ. ಆಮೇಲೆ ಈ ಕೊಡಂಗಿಲ್ಲ, ಯಾರಿಗೆ ಹೇಳ್ಕೊನಿ ಅಂತಾರೆ ಜನ ರೀ. ಇನ್ನೂ ಜನ ಭಾಳ ಅದ, ನಮಗೆ ಗೊತ್ತು. ನಾವು ಒಂದು 5-6 ಮಂದಿ ಅಷ್ಟೇ ನಮಗೆ ಗೊತ್ತಿಲ್ಲ, ಜನನ ಭಾಳ ಇದಾರೆ ರೀ. ಹ್ಞೂ ರೀ, ಅದ ಕಷ್ಟಪಟ್ಟ ಏನಾದರೂ ಪರವಾಗಿಲ್ಲ, ನಾವು ಅದನ್ನು ರೊಕ್ಕ ನಮಗಂತ ಇನ್ನೊಬ್ಬರಿಗೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು ಅನ್ನೋಕೆ ನಾವು ಮುಂದೆ ಬರತ್ತೀವಿ ರೀ. ಇವಾಗ ನಮ್ಮ ಹೆಸರು ಸಹನಾ ರೀ. ಠೇವಣಿದಾರರು ತಮ್ಮ ಹಣವನ್ನು ಶೀಘ್ರವಾಗಿ ಮರುಪಾವತಿಸುವಂತೆ ಆಗ್ರಹಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇದಲ್ಲದೆ ಫಿನೋಮಿಕ್ಸ್ ಕಂಪನಿಯ ಮಹೇಶ್ ಕಾಮಗೌಡರ್ ಠೇವಣಿದಾರರ ಹಣವನ್ನು ದುರುಪಯೋಗ ಮಾಡಿಕೊಂಡು ಕನಬರಗಿಯ ಬಳಿ ಖಾಸಗಿ ಬಡಾವಣೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಅಧಿಕಾರಿಗಳು ಇದನ್ನು ತನಿಖೆ ಮಾಡಬೇಕೆಂದು ಠೇವಣಿದಾರರು ಒತ್ತಾಯಿಸಿದ್ದಾರೆ. ವಿನೋದ್ ಕೋಲ್ಕಾರ್ಕಿ, MM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।